ಲೋಕೇಶ್ ಅಂತ ಡಿಪೋ 50 BMTC. ಈ ಬಸ್ ಬಂದು ಯಾವ ರೂಟ್ ಸರ್ ಇದು? ಇದು ದೇವನಹಳ್ಳಿ ಹೊಸಕೋಟೆ. ದೇವನಹಳ್ಳಿ ಹೊಸಕೋಟೆ. ಸೊ ಈಗ ನಾವು ಒಂಥರ ಡಿಫ್ರೆಂಟ್ ಆಗಿ ಕಾಣ್ತಾ ಇತ್ತು, ಒಳ್ಳೆ ಚೆನ್ನಾಗಿ ಕಾಣ್ತಿತ್ತು, ಅದಕ್ಕೆ ಬಂದಿತ್ತು. ಸೊ ಈ ತರ ಪ್ಲಾಂಟ್ ಹಾಕ್ಬೇಕು ಅಂತ ನಿಮ್ಗೆ ಐಡಿಯಾ ಬಂದಿದೆ ಸರ್? ಐಡಿಯಾ ಬಂದಿದೆ ಅಂದ್ರೆ ಯಾವುದೋ ಒಂದು ವೆಹಿಕಲ್ ಅಲ್ಲಿ ನೋಡಿದೆ, ಸಣ್ಣ ಸಣ್ಣ ಪಾಟ್ಗಳು ಒಂದು 3 ಪಾಟ್ ಇಟ್ಟಿದ್ರು. ಸೊ ಆಮೇಲೆ ನಾನು ಫಸ್ಟ್ ಸ್ಟಾರ್ಟಿಂಗ್ 5 ಪಾಟ್ ಇಟ್ಟು ಮೇಂಟೈನ್ ಮಾಡಿದೆ. ತದನಂತರ ಇಲ್ಲಿ ಫುಲ್ಲು ಈ ಸ್ಪೇಸಲ್ಲೆಲ್ಲ ನಮಗೇನು ಅಷ್ಟು ವರ್ಕ್ ಏನು ಬರೋದಿಲ್ಲ. ಸೊ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಫುಲ್ ಕಂಪ್ಲೀಟಾಗಿ ಈ ಒಂದು ಪಾಟ್ಗಳನ್ನ ಇಟ್ಟಿದ್ದೀನಿ. ಮತ್ತು ಇದು ಗ್ರೀನ್ ಎನಿ ಟೈಮ್ ಇದು ಹಾಗೇ ಇರುತ್ತೆ, ಇದು ವರ್ಷ ಪೂರ್ತಿ ಹಸಿರಾಗೇ ಇರುತ್ತೆ. ಜೊತೆಗೆ ಇದು ಡಬಲ್ ಪಾಟ್ ಇಟ್ಟಿದ್ದೀನಿ. ಸೊ ಒಂದು ಪಾಟ್ ಬಂದು ಫಿಕ್ಸೆಡ್, ಇನ್ನೊಂದು ಪಾಟ್ ಬಂದು ಮಣ್ಣು ಇರ್ತಕ್ಕಂಥದ್ದು ಅದರಲ್ಲಿ ಇಟ್ಟಿದ್ದೀನಿ. ಸೊ ಪಾಟ್ ಬೇಕು ಅಂದರೆ ತೆಕ್ಕೋಬೋದು, ಏನು ತೊಂದರೆ ಇಲ್ಲ. ಪಾಟ್ ಬೇಕು ಅಂದರೆ ಈ ಥರ ತೆಗಿಬೋದು. ಸೊ ಅದು ಬಂದು ಈ ಥರ ಶೇಕ್ ಮಾಡೋದು ಬಂದ್ಬಿಡುತ್ತೆ. ಸೊ ಫಿಕ್ಸ್ ಇದೆ, ಒಂದು ಪಾಟ್ ಫಿಕ್ಸ್ ಇದೆ. ಸೊ ಇನ್ನೊಂದು ಪಾಟ್ ಬಂದು ಅದರಲ್ಲಿ ಗಿಡ ಇರ್ತಕ್ಕಂಥ ಪಾಟ್ ಇಟ್ಟಿರೋದು. ಸೊ ಇದು ಭಾಳ ಚೆನ್ನಾಗಿರುತ್ತೆ, ಹೂವು ಎಲ್ಲ ಚೆನ್ನಾಗಿ ಬಿಡುತ್ತೆ. ಟೋಟಲ್ ಎಷ್ಟು ಗಿಡ ಹಾಕಿದ್ದೀರಾ ಸರ್? ಸರ್ ಇದು ಟೋಟಲ್ 13 ಪಾರ್ಟ್ಸ್ ಇದೆ. ವೆರೈಟೀಸ್ ಬಂದು ಒಂದು 7 ಥರದ್ದು ಹೂವು ಬಿಡುತ್ತೆ ಸರ್. ಪಾಟ್ ಹಾಕೋದು ಒಂದು ಕೆಲಸ, ಅದು ಬಂದ್ಬಿಟ್ಟು ಒಳ್ಳೆ ತೋರಣ ತರ ಕಟ್ಬಿಡ್ತಾ ಇದೆ ಸರ್. ಇದು ಬಂದು ಮನಿ ಪ್ಲಾಂಟ್, ಇದು ಒಂದು ಬಂದು ಇದು ಇದೊಂಥರ ಸರ್, ಇದು ಯಾವುದು ಎಲ್ಲ ಅಡಿಕೆ ಬರುತ್ತಾ? ಅಲ್ಲ ಅದಲ್ಲ ಅಮೃತ ಬಳ್ಳಿ ಪ್ಲಸ್ ಇದು ಬಂದು ಇದೇನು ಬಸ್ಲೆ ಸೊಪ್ಪು ಅಂತ ಹೇಳ್ತಾರೆ. ಸೊ ಇದು ಕೂಡ ಬಹಳ ಚೆನ್ನಾಗಿ ಗ್ರೋತ್ ಚೆನ್ನಾಗಿ. 4 ಪ್ಲಾಂಟ್ 3 ಪ್ಲಾಂಟ್ 3 ಇದೆ ಸರ್, 3 ಇದೆ ಇದರಲ್ಲಿ 3 ಇದೆ. ಮತ್ತು ಇದು ಹೂ ಬಿಡುತ್ತೆ. ಇದು ಹೂ ಬಿಟ್ಟರೆ 2 ಡೇಸ್ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ಅದು ಹೂ ಬಿಟ್ಟರೆ ಚೆನ್ನಾಗಿರುತ್ತೆ. ಸೊ ಇದರಲ್ಲೇ ಒಂದು 4 ತರ ಪ್ಲಾಟ್ ಹಾಕಿದ್ರಾ? ಇದರಲ್ಲಿ ಟೋಟಲ್ಲು 6 ಕಲರ್ ಬರುತ್ತೆ ಸರ್. 6 ಕಲರ್ ಬರುತ್ತೆ. ಇದು ಒಂದು ಕಲರ್ ಬರುತ್ತೆ, ಮತ್ತು ಅಲ್ಲಿ ಒಂದು ಕಲರ್ ಇದೆ, ಮತ್ತು ಟೋಟಲ್ 6 ಕಲರ್ ಬರುತ್ತೆ. ಸೊ ಇದು ಇದೆಲ್ಲ ಹಾಕಿದ್ಮೇಲೆ ಹಾಕಿದ್ದೀರಾ, ಇದನ್ನ ಮೇಂಟೆನೆನ್ಸ್ ಹೇಗೆ ಮಾಡ್ತೀರಾ ಸರ್? ಇದು ಒಂದು ಎವ್ರಿ ಡೇ ಒಂದು 2 ಲೀಟರ್ಸ್ ನೀರು ತಗೊಳುತ್ತೆ ಅಷ್ಟೇ. 2 ಲೀಟರ್ ಅಷ್ಟೇ? ಸೊ ಅಲ್ಲೆಲ್ಲ ಹಾಕ್ಬಿಡ್ತೇವೆ. 2 ಟೈಮ್ಸ್ ಹಾಕ್ತೀವಿ. 2 ಟೈಮ್ಸ್ ಹಾಕ್ತೀರಾ? 2 ಲೀಟರ್ ಹಾಕ್ತೀವಿ. ಮತ್ತು ಯಾವಾಗಲಾದ್ರು ಸ್ಪ್ರೇ ಮಾಡ್ತೀನಿ ಬಿಸಿಲು ಟೈಮಲ್ಲಿ. ಇದು ಈ ಥರ ಸ್ಪ್ರೇ ಮಾಡಿದ್ರೆ ಗಿಡನೂ ತಣ್ಣಗಿರುತ್ತೆ ಮತ್ತು ಗ್ರೋತ್ ಚೆನ್ನಾಗಾಗುತ್ತೆ ಅಲ್ವಾ? ಹಾಂ, ಭಾಳ ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ. ನೋಡೋಕ್ಕೂ ಭಾಳ ವಿಶೇಷವಾಗಿ ಚೆನ್ನಾಗಿರುತ್ತೆ. ಆಕ್ಸಿಜನ್ ಎಲ್ಲ ರಿಲೀಸ್ ಆಗುತ್ತೆ. ಹೌದೌದೌದು. ಸೊ ಈ ಪ್ಲಾಂಟ್ ಹಾಕಿದ ಮೇಲೆ ನಿಮಗೆ ಯಾವ ರೀತಿ ವ್ಯತ್ಯಾಸ ಕಾಣ್ತಿದೆ ಸರ್? ಏನೋ ಒಂಥರ ಮನ್ಸಿಗೆ ಭಾಳ ಉಲ್ಲಾಸ ಇರುತ್ತೆ ಸರ್. ಹೌದಾ? ಟಯರ್ಡ್ನೆಸ್ ಇರಲ್ಲ, ಮತ್ತು ಒಂದು ವರ್ಕ್ ಟೆನ್ಷನ್ ಇರೋದಿಲ್ಲ. ಏನೋ ಒಂಥರ ವಿಶೇಷವಾಗಿ ಹೇಳಬೇಕು ಅಂದರೆ, ನನ್ನ ಸ್ವಂತ ವೆಹಿಕಲ್ ಕೂಡ ನಾನು ಹೆಚ್ಚಿಗೆ ಇಷ್ಟು ಕಾಳಜಿಯಿಂದ ನೋಡ್ಕೊಳ್ಳಲ್ಲ. ಏಕೆಂದರೆ ಇದು ಅನ್ನ ಹಾಕುತ್ತೆ, ಒಂದು ಸಂಸ್ಥೆನೂ ಚೆನ್ನಾಗಿದೆ. ಈ ಸಂಸ್ಥೆ ಅನ್ನ ಹಾಕುತ್ತೆ ಮತ್ತು ಅದಕ್ಕೆ ಚಿರುಣಿ ಆಗಿರ್ಬೇಕಲ್ವಾ. ಸೊ ಹಂಗಾಗಿ ನೀಟ್ನೆಸ್ಸು ಪ್ಲಸ್ ಈ ಒಂದು ಏನು ವಿಶೇಷವಾಗಿರಬೇಕು ಅಂತ. ಸೊ ಇದೆಲ್ಲ ಹಾಕಿ ನೋಡಿದ ಮೇಲೆ ಯಾವ ರೀತಿ ಪ್ರಶಂಸೆ ಬಂದಿದೆ ಸರ್? ಸರ್ ನನಗೆ ಆಲ್ಮೋಸ್ಟ್ ಆಲ್ ಈ ಪರಿಸರ ಪ್ರೇಮಿಗಳಂತ ಏನಿರ್ತಾರಲ್ವಾ, ಈ ಪಾಟ್ಗಳಲ್ಲಿ ಬೆಳೀತಾರಲ್ವಾ, ಅವ್ರು ಭಾಳ ವಿಶೇಷವಾಗಿ ನೋಡ್ತಾರೆ ಈ ಒಂದು ಇದನ್ನು. ಏಕೆಂದರೆ ನಮ್ಮ ಮನೆ ಹತ್ರನೇ ಇಷ್ಟು ಚೆನ್ನಾಗಿ ಬೆಳೆಸೋಕ್ಕಾಗೋದಿಲ್ಲ ಅಂಥದ್ದು ಇಲ್ಲಿ ಬಸ್ಸಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಪ್ರತಿಯೊಬ್ಬ ಪ್ಯಾಸೆಂಜರ್ಸು ಭಾಳ ಒಳ್ಳೆ ಇದರಲ್ಲಿ ಹೋಗ್ತಾರೆ. ಒಳ್ಳೆ ನಿಮ್ಮ ಡಿಪಾರ್ಟ್ಮೆಂಟಿಂದ ಏನಾದರೂ? ಇಲ್ಲ ಸರ್, ಡಿಪಾರ್ಟ್ಮೆಂಟಿಂದ ಅಂದರೆ ಬಸ್ ಚೆನ್ನಾಗಿದೆ ಮತ್ತು ನಮಗೆ ರೆಗ್ಯುಲರ್ ರೂಟ್ ಇದೆ, ತೊಂದರೆ ಇಲ್ಲ. ಮತ್ತು ನಮ್ಮ MD ಮೇಡಮ್ ಅವರು ನಮ್ಮನ್ನು ಹೋಗಿದ್ದಾರೆ. ವಿಸಿಟ್ ಮಾಡಿದ್ರು ಸರ್, ಬಸ್ಸಲ್ಲೆಲ್ಲ ವಿಸಿಟ್ ಮಾಡಿದರು. ಆಮೇಲೆ ನಮ್ಮ ಮಿನಿಸ್ಟ್ರ್ ಏನಿದ್ದಾರೆ, ಸಾರಿಗೆ ಮಿನಿಸ್ಟ್ರು, ಅವರು ಕೂಡ ಬಸ್ನೆಲ್ಲ ನೋಡಿದ್ದಾರೆ, ಈ ಗಿಡಗಳೆಲ್ಲ ನೋಡಿದ್ದಾರೆ. ಇದೆಲ್ಲ ನ್ಯಾಚುರಲ್ ಪ್ಲಾಂಟ್ಸು ಭಾಳ ಚೆನ್ನಾಗಿದೆ ಅಂತ. ಮತ್ತು 11 ಇಯರ್ಸ್ ವೆಹಿಕಲ್ ಇದು. ಸೊ 11 ಇಯರ್ಸ್ ವೆಹಿಕಲ್ ಆದರೂ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. 11 ವರ್ಷ ಆಗಿದೆ, ಆಗ್ಬಿಡುತ್ತೆ. ಬಟ್ ಆದರೂ ನಾವು ಬಸ್ಸು ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಸೊ ಇದೆಲ್ಲ ಇದು ನೀರು ಕೂಡ ಇಟ್ಟಿದ್ದೀರಾ ಸರ್? ಇದು ಪಬ್ಲಿಕ್ಕಿಗೆ ಸರ್, ಸಾರ್ವಜನಿಕರಿಗೆ 2 ಲೀಟ್ರ್ 2 ಕ್ಯಾನ್ ಇರುತ್ತೆ.
40 ಲೀಟರ್ಸ್. ನೀರು ಕೂಡ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇದೆ. ಎಲ್ಲೂ ಇರಲ್ಲ ಅಣ್ಣ. ಇದೆ ಸರ್, ನೀರಿನ ವ್ಯವಸ್ಥೆ ಇದೆ. ಇದು ಕುಡಿಯೋದಕ್ಕೆ ಅಂತಾನೆ, ಇದು ಆಕ್ಚುಲಿ ಪ್ಲಾಂಟ್ಸ್ಗೆಲ್ಲ. ಹೌದು. ಅದ್ರ ಬದಲು ಬಸ್ಸಲ್ಲೇ ಇದ್ರೆ ನಮ್ಮ ಬಸ್ಸಲ್ಲೇ ಇದ್ರೆ ನೀರು ಇಟ್ಕೊಳಕ್ಕೆ ಅಂತ ಇಟ್ಟಿದ್ದೀವಿ. ಬೋನ್ಚೆಲ್ಲ ಹಾಕ್ಬಿಟ್ಟು ಎಸಿ ತಣ್ಣಗಿರುತ್ತೆ, ಕೂಲಾಗಿರುತ್ತೆ. 2 ಕ್ಯಾನ್ ನೀರು ಖಾಲಿ ಆಗ್ತಾವೆ ನಮ್ಮ ಬಸ್ಸಲ್ಲಿ. ಪ್ಲೇಸ್ಗೆ ಅವರು ಬಾಟ್ಲ್ ತಗೊಂಡ್ರೆ 10 ರೂಪಾಯಿ ಕೊಡಬೇಕು. ಬಸ್ಸಿಗೆ ಹೋಗೋದು ಎಲ್ಲ ಮಧ್ಯಮ ವರ್ಗದ ಜನ. ಅದರಿಂದ ನೀರು ಸಹ ತರಿಸ್ತೀವಲ್ಲ, ಅದನ್ನು ಕುಟ್ಟಿ ಏನೋ ನೀರು ಕುಟ್ಬಿಟ್ಟು ಚೆನ್ನಾಗಿಟ್ಟಿರಲಪ್ಪ ಅಂತಾರೆ. ಅದು ಇದೊಂದು ರೀತಿ ವಿನೂತನ ಕಾರ್ಯ ನಿಮ್ದು. ನೀರು ಒಂದು ವ್ಯವಸ್ಥೆ. ಹೌದು ಸರ್, ಹೌದು. ಪಬ್ಲಿಕ್ ಕೆಲಸ ಮಾಡೋದ್ರಿಂದ ಒಂದು ಅವೇರ್ನೆಸ್ ಮೂಡಿಸೋದು ಕೂಡ ಇರುತ್ತೆ. ಹೌದೌದು. ನಮ್ಮಿಂದ ಇನ್ನೊಂದು 4 ಜನ ಇದ್ದಾರೆ ಹೌದೌದು. ಕೆಲಸ ಹೌದು ಮಾಡಲಿ. ಹೌದು. ಅಂದ್ರೆ ನಮ್ಗೆ ಇನ್ನೊಂದೇನಂದ್ರೆ ಒಬ್ರು ಮೆಚ್ಚುಗೆ ಪಡ್ಕೊಂಡು ಅನ್ನೋದಕ್ಕಿಂತ ಇದೇನೋ ನಮ್ದು ಒಂದು ಉತ್ತಮವಾದ ಕೆಲಸ ಅನ್ನೋ ಭಾವನೆ ಅಷ್ಟೇ. ಸಣ್ಣ ಕಾರ್ಯ ಯಾರೋ ಇನ್ನೊಬ್ರು ಮೆಚ್ಚುಗೆ ವ್ಯಕ್ತಪಡಿಸ್ಲಿ ಅನ್ನೋ ಭಾವನೆ ಬಂದಿಲ್ಲ. ಮಾಮೂಲಿಯಾಗಿ ಇಟ್ವಿ, ಹಂಗಾಗಿ ಜನ ಬರ್ತಾ ಹೋಗ್ತಾ ಎಲ್ಲರೂ ಬಂದವರು ಹೋದವರು ಪರವಾಗಿಲ್ಲಪ್ಪ ನೀರಿಟ್ಟಿದ್ದೀರಾ ಅಂತೇಳಿ. ಆಮೇಲೆ ಗಿಡಗಳ ಬಗ್ಗೆ ಇನ್ನೊಂದೇನಂದ್ರೆ ಈ ಬಸ್ಸಲ್ಲಿ ಗಿಡಗಳು ಇಷ್ಟಪಡುವಂಥದ್ದು. ಪ್ರತಿಯೊಬ್ಬರು ಬಂದು ಮುಂದೆ ಗಿಡ ಚೆನ್ನಾಗಿ ಇಟ್ಟಿದ್ದೀರಾ, ತುಂಬಾ ಸಂತೋಷ ಆಯ್ತು, ನಾವು ಮನೆಯಲ್ಲಿ 2 ಪಾಟ್ ಇಟ್ಕೊಂಡು ಕೂಡ ಇಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಮೆಚ್ಚುಗೆ ಮಾತಾಡ್ತಾರಲ್ವಾ, ಅದು ಮನಸ್ಸಿಗೆ ಏನೋ ಒಂಥರ ಖುಷಿ. ಕಲಿಕೆ. ಆಮೇಲೆ ನಮ್ಮ ಚಾಲಕರು ಇದರಲ್ಲಿ ಬಹಳ ಮುತುವರ್ಜಿ ವಹಿಸಿ ಇಬ್ರು ಕೂಡ ಬಸ್ ಕ್ಲೀನ್ನೆಸ್ ಅಷ್ಟೇ. ಬಸ್ ಡಿಪೋಗೆ ಹೋಗಿ ಎಲ್ಲ ಆದ್ಮೇಲೆ ಅರ್ಧ ಗಂಟೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಅವ್ರ ಮನೆಗೆ ಹೋಗ್ಬಿಟ್ಟು ಬೇರೆಯವ್ರು ಕೆಲವರು ಬಸ್ ಬಿಟ್ಟು ಹಂಗೆ ಹೊರಟಾಗ್ತಾರೆ. ಬಟ್ ಇವ್ರು ಹಂಗಲ್ಲ, ಬಸ್ಸು ಡ್ಯೂಟಿ ಮುಗಿದ ಮೇಲೆ ಅರ್ಧ ಗಂಟೆ ಹಾಕೊಂಡು ಗ್ಲಾಸ್ ಎಲ್ಲ ಒರೆಸಿ ಇದೆಲ್ಲ ಒರೆಸಿ ಎಲ್ಲ ಬೆಳಿಗ್ಗೆ ನೀಟಾಗೆಲ್ಲ ಇದು ಮಾಡ್ಕೊಂಡು ನೀರು ಹೊಡ್ಕೊಂಡು ಎಲ್ಲ ಬರೋದಕ್ಕೆ ಏನೇ ಆದರೂ ಜಾಸ್ತಿ ಇದು ಅವರು ಅವರೇ ಶ್ರಮ ಇದೆ. ಅಂದ್ರೆ ಅವ್ರ ಸ್ವಂತಕ್ಕಿಂತ ಸಂಸ್ಥೆನೇ ಅವ್ರ ಸ್ವಂತಕ್ಕಿಂತ ಹೆಚ್ಚಾಗಿ ನೋಡ್ಕೊಂತಾರೆ. ಹೌದು ಖಂಡಿತ. ಇರೋದ್ರಿಂದಾನೇ ಸ್ವಲ್ಪ ಏನಾಗ. ಆಮೇಲೆ ಒಂದು 2-3 ಪೇಪರಲ್ಲೂ ಬಂದಿದೆ, ಫೋಟೋನ ಹಿಡಿದು ಬರೀ ಪರಿಸರ ಪ್ರೇಮಿ ಅಂತ ಹೇಳ್ಬಿಟ್ಟು ಒಂದು 2-3 ಲೋಕಲ್ ಪೇಪರಲ್ಲೂ ಬಂದಿದೆ. ಅದು ಅವರೇ ಹೇಳ್ತಾರೆ ನಿಮ್ಮ ಇದನ್ನ ನಾವು ಪೇಪರಲ್ಲಿ ಹಾಕಿದ್ವಿ ಅಂತ. ಹಾಗಾಗಿ ಏನೋ ಒಂದು ಸಮಾಧಾನ ಅಷ್ಟೇ. ಸೊ ಇದರಿಂದ ನಿಮ್ಗೆ ಏನಾದ್ರು ಸಮಸ್ಯೆ ಆಗೋ ತರ ಏನು ಸಮಸ್ಯೆ ಇಲ್ಲ ಸರ್, ಏನು ಸಮಸ್ಯೆ ಇಲ್ಲ. ಆರಾಮಾಗಿ ನೀವು ಡ್ರೈವ್ ಮಾಡ್ಕೊಂಡು ತೊಂದರೆನೇ ಇಲ್ಲ, ಸೂಪರ್ ಆಗಿದೆ, ಏನು ತೊಂದರೆ ಇಲ್ಲ. ಇದುವರೆಗೂ ಯಾವುದೇ ರೀತಿ ತೊಂದರೆ ಇಲ್ಲ, ತೊಂದರೆ ಆಗೋದು ಇಲ್ಲ, ಆಗೋದು ಬೇಡ. ಯಾರೇ ಎಷ್ಟೇ ಜಂಕ್ಷನ್ ಅಲ್ಲಿ ಇದ್ದಾಗಲೂ ಇದು ನೋಡ್ಬಿಟ್ರೆ ಆಟೋಮೆಟಿಕ್. ಖಂಡಿತ ಸರ್, ಖಂಡಿತ. ಮತ್ತೆ ಹೊರಗಡೆಯಿಂದ ಯಾರು ಹೋಗ್ತಾ ಇರ್ತಾರಲ್ವಾ, ಯಾರಾದ್ರೂ ಆನ್ ದ ವೇ ಹೋಗ್ತಾ ಇರ್ತಾರಲ್ವ ಕಾರಲ್ಲಿ, ಅವರೆಲ್ಲ ಇದನ್ನ ನೋಡಿ ಒಂಥರ ಆಶ್ಚರ್ಯ ಪಟ್ಕೊಂಡು ನೋಡ್ತಾ ಇರ್ತಾರೆ. ಈ ಒಂದು ವೆಹಿಕಲ್ ನಮ್ಗಿಂತ ಹೆಚ್ಚಿಗೆ ಅವರೇ ಹೇಳ್ಬಿಡ್ತಾರೆ. ಏನ್ ಸರ್ ಮಿನಿ ಗಾರ್ಡನ್ ಮಾಡ್ಬಿಟ್ಟಿದ್ದಾರೆ ಬಸ್ಸಲ್ಲಿ. ಈಗ ನಮ್ಮ ರೂಟಲ್ಲಿ ಯಾರಾದರೂ ಏನಾದರೂ ಐಡೆಂಟಿಫೈ ವೆಹಿಕಲ್ ಹೇಳ್ಬೇಕು ಅಂದರೆ ಗಿಡಗಳ ಬಸ್ಸು ಅಂತಲೇ ಹೇಳ್ತಾರೆ. ಹೌದು ಖಂಡಿತ, ಗಿಡಗಳ ಬಸ್ಸು ಅಂತ. ಈಗ ಯಾರಾದರೂ ಏನಾದರೂ ಅಲ್ಲೇನಾದರೂ ಹತ್ಸಿದ್ರೆ ಇಲ್ಲೇನಾದರೂ ಇಳಿಸ್ಕೋಬೇಕು ಅವ್ರನ್ನ ಅಂತಂದರೆ ಅವ್ರು ಹೇಳ್ತಾರೆ ಗಿಡಗಳ ಬಸ್ಸಲ್ಲಿ ಬರ್ತಾ ಇದ್ದಾರೆ. ಆಮೇಲೆ ಎಕ್ಸಾಕ್ಟ್ ಟೈಮಿಂಗ್ ಓಡುತ್ತೆ ವೆಹಿಕಲ್. ಹಿಂದೆ ನಮಗೆ ಡಿಪಾರ್ಟ್ಮೆಂಟ್ ನರಸಿಂಹರೆಡ್ಡಿ ಅಂತಿದ್ರು. ಈಗ ಅವರು ಬಸ್ಸಲ್ಲಿ ಇದು ಗೌರ್ಮೆಂಟ್ ಬಸ್ ಈ ಥರ ಎಲ್ಲ ಇದು ಮಾಡ್ಬೋದು ಅಂದ್ರೆ ನಮ್ಗೆ ಅವಕಾಶ ಆಗ್ತಿರ್ಲಿಲ್ಲ. ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ, ಮಾಡಿ ಏನು ತೊಂದರೆ ಇಲ್ಲ, ಆರಾಮಾಗಿ ನರಸಿಂಹರೆಡ್ಡಿ ಅಂತೇಳಿ ಅವರೇ ಚೆನ್ನಾಗಿದೆ ಅಂತ ಅಂದ್ರೆ ಅವರು ನಮ್ಮ ಪ್ರೋತ್ಸಾಹ ಕೊಟ್ಟಿದ್ದರಿಂದ ಅದಾಯ್ತು. ಅದೇ ಅವ್ರು ಡಿಪಾರ್ಟ್ಮೆಂಟ್ ಬಸ್ಸಲ್ಲಿ ಹಿಂಗೆಲ್ಲ ಇಳ್ಬಾರ್ದು ಅಂದಿದ್ರೆ ನಮ್ಗೆ ಎಷ್ಟೇ ಆಸೆ ಇದ್ರು ಹಿಂಗೆ ಆಗ್ತಿರ್ಲಿಲ್ಲ. ಯಾವುದೇ ಹಿಂದೆ ಬರ್ಲಿಲ್ಲ. ಅವರು ಪರವಾಗಿಲ್ಲ ಚೆನ್ನಾಗಿದೆ ಅನ್ನೋದು ಸ್ವಲ್ಪ ಅವ್ರದ್ದು ಸಹಕಾರ ಇದೆ. ಎಲ್ಲ ಮಾಡ್ಕೊಂಡು ಅಂದ್ಬಿಟ್ಟಿದ್ರೆ ಆಮೇಲೆ ಈ ಪ್ಲಾಂಟ್ಸ್ ಎಲ್ಲ ಫಿಟ್ ಮಾಡೋದಕ್ಕೆ ನಮ್ಮ ಬಾಡಿ ಸೆಕ್ಷನ್ ಏನಿದ್ದಾರೆ ಅವರು ಕೂಡ ಅದಕ್ಕೆ ಒಂದು ಒಳ್ಳೆ ಇದನ್ನ ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲ ಫಿಕ್ಸ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಈಗ ಪಾಟ್ ಮತ್ತೆ ಗಿಡಗಳು ಇದಕ್ಕೆ ಒಂದಷ್ಟು ಖರ್ಚು ಬರುತ್ತಲ್ಲ, ಸೊ ಆ ಖರ್ಚನ್ನ ಅದೆಲ್ಲ ಸ್ವಂತ ಸರ್, ತೊಂದರೆ ಇಲ್ಲ, ತೊಂದರೆ ಇಲ್ಲ, ಸ್ವಂತ ತೊಂದರೆ ಇಲ್ಲ. ಇನ್ನೂ 1,000 ರೂಪಾಯಿ ಖರ್ಚಾದ್ರೂ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಏಕೆಂದರೆ ಅದು ಚೆನ್ನಾಗಿದೆಯಾ, ಎಲ್ಲೋ ಒಂದು ಜಾಗದಲ್ಲಿ ಚೆನ್ನಾಗಿಲ್ಲ. ಅದರಲ್ಲೂ ಎಸ್ಪೆಷಲಿ ಪಬ್ಲಿಕ್ ವೆಹಿಕಲಲ್ಲಿ ಈ ಥರ ಒಂದು ಇದಿಡೋದು ಇನ್ನೂ ಸಂತೋಷದ ವಿಷಯ. ಏಕೆಂದರೆ ಕಾರಲ್ಲಾದರೆ ನಮ್ಗೊಬ್ಬರಿಗೆ ತೃಪ್ತಿ ಕೊಡುತ್ತೆ, ಬಟ್ ಬಸ್ಸಲ್ಲಾದರೆ ಸಾವಿರಾರು ಜನ, ಲಕ್ಷಾಂತರ ಜನ ಭಾಳ ಸಂತೋಷ ಪಡ್ತಾರೆ. ಜನಗಳ ಸಂತೋಷನೇ ಅಲ್ವಾ ನಮಗೂ ಭಾಳ ಇಂಪಾರ್ಟೆಂಟ್. ಈಗ ನೀವಿದ್ದೀರಾ, ಎಲ್ಲ ಚೆನ್ನಾಗಿ ನೋಡ್ಕೊಂತಿದ್ದೀರಾ, ನಿಮ್ಮ ನಂತರ ಏನು ಪ್ಲಾನ್? ನನ್ನ ನಂತರ ಏನು ಪ್ಲಾನಿಂಗ್ ಇಲ್ಲ ಸರ್. ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಈ ವೆಹಿಕಲ್ ಬೇಕಂದರೆ ನಾನೇ ರಿಟೈರ್ಡ್ ಆಗೋವರೆಗೂ ಓಡಿಸ್ಬೋದು, ಅಥವಾ ಈ ವೆಹಿಕಲ್ ಸ್ಕ್ರಾಪ್ ಟೈಮ್ ಏನಿರುತ್ತೆ ಅಲ್ಲಿವರೆಗೂ ಓಡಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ ಆಶ್ವಾಸನೆಯಲ್ಲಿ ಇದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲ ಹಾಗಂತಲ್ಲ, ಅಂದರೆ ಐ ಮೀನ್ ಅಟ್ಲೀಸ್ಟ್ ನಮ್ಮ ಘಟಕ ವ್ಯವಸ್ಥಾಪಕರಿಗೋ ಅಥವಾ ಅವ್ರಿಗೆ ಹೇಳಿ ಸರ್ ಈ ವೆಹಿಕಲ್ನ ನಾನೇ ಯಾವ ರೂಟ್ಗೆ ಹೋದ್ರೂ ನಾನು ಈ ವೆಹಿಕಲ್ ತೊಗೊಂಡೋಗ್ತೀನಿ ಅಂತ ಕೇಳಿ ಅವ್ರ ಹತ್ರ ಏನೋ ಒಂದು ಇದನ್ನು ಪಡ್ಕೋಬೋದು ಅನ್ನೋ ಸಂತೋಷ ಇದೆ ಮನಸ್ಸಲ್ಲಿ. ನೋಡೋಣ ಮೇ ಬಿ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ.
ಕಾನೂನುಬದ್ಧವಾಗಿ ನಮ್ದಲ್ಲ, ಆದ್ರೆ ಮಾನವೀಯತೆ ದೃಷ್ಟಿಯಿಂದ ಭಾವನಾತ್ಮಕವಾಗಿ ಒಂದು ವೇಳೆ ಯಾವುದೇ ರೂಟ್ಗೆ ಹೋದ್ರೂ ಯಾವುದೋ ಒಂದು ವೆಹಿಕಲ್ ಕೊಡಲೇಬೇಕಲ್ವ, ಅದ್ರ ಬದಲು ಈ ವೆಹಿಕಲ್ಲೇ ಕೊಡೋವಂಥ ಚಾನ್ಸಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಇನ್ನೂ ಒಂದು 6 ಮಂತ್ ಏನೂ ತೊಂದರೆ ಇಲ್ಲ, ತದನಂತರ ನೋಡ್ಬೇಕು ಏನಾಗುತ್ತೆ ಅಂತ. ಸರ್ ಇದಕ್ಕೆಲ್ಲ ಗೊಬ್ಬರ ಎಲ್ಲ ಏನೆಲ್ಲ ಹಾಕಿದ್ದೀರಾ ಅದಕ್ಕೆ? ಸರ್ ಇದಕ್ಕೆ ಗೊಬ್ಬರ ಮಾಮೂಲಿ ನಮ್ಮ ತಿಪ್ಪೆ ಗೊಬ್ಬರ ಇರುತ್ತಲ್ಲ ಆ ಗೊಬ್ಬರ ಹಾಕಿದ್ದೀವಿ. ನರ್ಸರಿಗಳಲ್ಲಿ ಆಗ್ತಾರಲ್ವಾ, ಈ ತೆಂಗಿನ ನಾರು ಗೊಬ್ಬರ ಬರುತ್ತೆ, ಅದೊಂದು ಸ್ವಲ್ಪ ತೊಗೊಂಡು ಆಮೇಲೆ ಸ್ವಲ್ಪ ಲಾಗೋಡು 4 ಕಾಳು ಹಾಕೋದು ಯಾವಾಗಲೂ, ಆಮೇಲೆ ಔಷಧಿ ಬೇಕಾದ್ರೆ ತೋರಿಸ್ತವಲ್ಲ, ಇದರಲ್ಲಿ ಒಂದು ಸ್ವಲ್ಪ ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡ್ಬಿಟ್ಟು ಒಂದ್ಸತಿ ಹುಳನೂ ಬೀಳುತ್ತೆ ಅದಕ್ಕೆ. ಸಮ್ಟೈಮ್ಸ್ ಬೀಳುತ್ತೆ ನೋಡಿ, ಈ ಥರ ಆಗುತ್ತೆ ಯಾವಾಗಲಾದರೂ. ಆವಾಗ ಇದಕ್ಕೆ ಹೊಡೆದಿದೆ, ಔಷಧಿ ಹೊಡೆದಿದೆ, ಈಗ ಗ್ರೋತ್ ಆಗ್ತಾ ಇದೆ, ಔಷಧಿ ಹೊಡೆದಿದೆ. ಇಲ್ಲಾಂದ್ರೆ ಅದೇನಾಗುತ್ತೆ ಅಂದರೆ ಹುಳ ಬಿದ್ದಾಗ ಇದಾಗುತ್ತೆ. ಇದು ನೀರು ಬೇಕಾದಾಗ ಔಷಧಿ ಎರಡು ಬೇಕಾದ್ರೆ ಔಷಧಿ ಎರಡೇ ಇಟ್ಕೊಂಡ್ಬಿಟ್ಟಿದ್ದೀವಿ. ಇದು ಮಾಡ್ಕೊಂಡು ಬೇರೆ ಬೇಕಾದ್ರೆ ಈಗ ಒಂದು ಕ್ಯಾನ್ ಹೊಡ್ಸ್ಕೊಂಡ್ಬಿಟ್ರೆ ಸಾಕು, ಚೆನ್ನಾಗಿ ಹೋಗ್ಬಿಡ್ತದೆ ಅಷ್ಟೇ. ಒಟ್ಟಲ್ಲಿ ನಿಮ್ಮ ಕನ್ಸಲ್ಲೂ ನಿಮ್ಮ ಬಸ್ ಇದೆಯೋ ಕಾಣ್ತಿರುತ್ತೆ. ಕಾಣ್ತಾ ಇರುತ್ತೆ ಸರ್. ನಾನು ಒಂದು ವೇಳೆ ನಾನು ರಜೆ ಹಾಕಿದ್ರೆ ಆ ಡ್ರೈವರ್ ಯಾರು ಹೋಗಿದ್ದಾರೆ ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ ಗಿಡಕ್ಕೆ ಫಸ್ಟ್ ನೀರು ಹಾಕು ಅಂತ. ಮತ್ತೆ ಈ ಒಂದು ಇದನ್ನ ನೋಡಿ ಎಂಥವ್ರು ನೀರು ಹಾಕೇ ಹಾಕ್ತಾರೆ. ಕಾರಣ ಏನು ಅಂದರೆ ಇದನ್ನ ಹಾಗೆ ಬಿಡೋ ಅಂತ ಮನಸ್ಸು ಯಾರಿಗೂ ಬರೋದಿಲ್ಲ. ಸೊ ವಾರದಲ್ಲಿ ಒಂದು ದಿವಸ ಮಾತ್ರ ಬೇರೆಯವ್ರು ಬರ್ತಾರೆ. ಆ ಟೈಮಲ್ಲಿ ನಾನು ಅವ್ರಿಗೆ ಹೇಳಿದ್ದೀನಿ, ಅವ್ರು ಆಲ್ರೆಡಿ ಹೇಳಿದ್ದೀನಿ, ಫಿಕ್ಸೆಡ್ ಅವರು ಬರೋದು, 1 ಡೇ ಬರ್ತಾರೆ. ಅವರು ಪಾಪ ಭಾಳ ಚೆನ್ನಾಗಿ ನೋಡ್ಕೋತಾರೆ, ನಾವು ಇಲ್ಲದೇ ಇದ್ರು ಕೂಡ ಚೆನ್ನಾಗಿ ನೋಡ್ಕೋತಾರೆ. ಹಾಕ್ತಾರೆ, ಖಂಡಿತ ಖಂಡಿತ. ಸರ್ ಇವಾಗ ಈ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ, ಸೊ ಬಸ್ ಮುಂದೆ ವ್ಯವಸ್ಥೆ ನೋಡಿದ್ರೆ ಏನು ಅನ್ಸುತ್ತೆ? ಸೊ ನಾವು ಫಸ್ಟು ಮೊದಲು ದೇವನಹಳ್ಳಿ ಹತ್ರ ಬಂದಾಗ ದೂರದಿಂದ ಈ ಬಸ್ ಕಾಣಿಸ್ತು. ಸೊ ಎಲ್ಲ ಗ್ರೀನಾಗಿ ಕಾಣಿಸ್ತಿತ್ತು. ಸೊ ಅದೊಂದು ಫಸ್ಟ್ ಅಟ್ರಾಕ್ಷನ್ ಪಾಯಿಂಟ್ ಥರ ಇತ್ತು ನಮಗೆ. ಈ ಬಸ್ ನೋಡಿದ ತಕ್ಷಣ ವಿ ಫೆಲ್ಟ್ ಲೈಕ್ ವಿ ಶುಡ್ ಗೆಟ್ ಇನ್ ಆ ಥರ. ಸೊ ಇದು ತುಂಬ ಒಳ್ಳೆ ಕಾನ್ಸೆಪ್ಟ್ ಇವ್ರು ಮಾಡಿರೋದು, ನಾವು ಮುಂಚೆ ಎಲ್ಲೂ ನೋಡಿರಲಿಲ್ಲ ಬೇರೆ ಬಸ್ಗಳಲ್ಲಿ. ಸೊ ತುಂಬ ಖುಷಿ ಆಗುತ್ತೆ ದಟ್ ಈ ಥರ ಗ್ರೀನ್ ಇನಿಷಿಯೇಟಿವ್ ತೊಗೊತಿದ್ದಾರೆ ಅಂತ. ಆ್ಯಂಡ್ ಪ್ಲಸ್ ಬಸ್ ಮತ್ತು ಬಸ್ ಕಂಡಕ್ಟರ್ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ರು. ನಮಗೆ ಕಾಂಪಿಟೇಷನ್ ಇತ್ತು, ಸೊ ದೇ ವರ್ ರಿಯಲಿ ಹೆಲ್ಪ್ಫುಲ್ ಆ್ಯಂಡ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ BMTC ಅವ್ರಿಗೆ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಕನ್ನಡದ ಬಗ್ಗೆ ಹಾಡುಗಳನ್ನು ಕೇಳ್ತಾ ಪ್ರಯಾಣ ಮಾಡೋದು ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇತ್ತು. ಪರಿಸರ ಉಳಿಸೋಕ್ಕೆ ಇದೊಂದು ಒಂದು ಮುನ್ನಡೆ ಥರ ಇರುತ್ತೆ. ನಾವೆಲ್ಲರೂ ಪರಿಸರ ಉಳಿಸಿದ್ರೆ ನಮಗೆ ಅದು ಆ ಗ್ರೀನರಿ ನೋಡಿದ್ರೇ ಒಂಥರ ಪಾಸಿಟಿವ್ನೆಸ್ ಬರುತ್ತೆ. ಸೊ ಎಲ್ಲ ಬಸ್ಸಲ್ಲೂ ಇದನ್ನು ಖಂಡಿತವಾಗ್ಲೂ ಅಳವಡಿಸ್ಕೋಬೇಕು.